ಏನ್ ಮಾಡ್ಕೊಂಡವಮ್ಮ? ಸಂಘದ ಸಾಲ ಭಾರಿ ಪ್ರೆಜರ್ ಆಗಿತ್ತು ಸರ್. ಅವ್ರ ಮೇಲೆ ಬಂದ್ಮೇಲೆ ಆಗ್ಲೇ ಕೇಳೋದು. ಯಾವ ಊರು ನಿಮ್ದು? ಕೊಟ್ಟೂರು. ವಿಜಯನಗರ ಜಿಲ್ಲೆ ಕೊಟ್ಟೂರು. ಅದು ಬಳ್ಳಾರಿ ಕ್ಯಾಂಪ್. ಇವಮ್ಮ ಈಗ ಏನ್ ಮಾಡ್ಕೊಂಡತಿ? ವಿಷ ಕೊಡ್ತಾರ ಸರ್. ವಿಷ ಕುಡ್ದೈತಿ. ಯಾರು ಬಂದು ಗಲಾಟೆ ಮಾಡಿದ್ದು? ಧರ್ಮಸ್ಥಳ ಸಂಘದವ್ರು ಸರ್, LNT ಸಂಘದವ್ರು. ಇವತ್ತು ಬಂದು ಗಲಾಟೆ ಮಾಡಿದಾರೆ ಯಾರು? ಧರ್ಮಸ್ಥಳ ಸಂಘದವ್ರು ಫೋನ್ ಮಾಡಿ ಹೆಂಗ್ ಬೇಕಂಗ್ ಬೈತಾರ ಸರ್. ಜಗದೀಶ್ ಸರ್ ಅಂತ ಹೊಲ್ಸ್ ಬೈದಾರ. ಏನ್ ಬೈದಾರ ಅಂದ್ರೆ ಹೆಂಗಾರ ಮಾಡಿ ದುಡ್ಡು ಇಸ್ಕೊಂಡ್ ಮಾಡ್ಕೊಂಡ್ ಬರ್ರಿ, ಪದೇ ಪದೇ ಅಲ್ಲೇ ಮನೆ ಹತ್ರ ಕುಂಬರ್ಗೆ ಅಂತಾರ. ಅಲ್ಲೇ ಕುಂತು ಇಸ್ಕೊಂಡ್ ಮಾಡ್ಕೊಂಡ್ ಬರ್ರಿ ಅಂತ SP ಹೇಳ್ತಾರ ಅವ್ರು. ಆ SP ನೋಡಿ ಪಾಪ ಏನಂದಿಲ್ಲ, ಇದ್ರು ಆ ಟಾರ್ಚರ್ SP ಕೊಡಕತ್ತಾರ ಅವ್ರು ನಮ್ಗೆ ಅಂತ ಕೇಳ್ತಾರ ಅಷ್ಟೇ. ಈಗ ಅವ್ರು ಬಂದು ಗಲೀಜ್ ಮಾತಾಡಿ ಅವ್ರು ತೊಂದರೆ ಕೊಟ್ಟಿರೋದಕ್ಕೆ ಅದಕ್ಕೆ ಇವಮ್ಮ ವಿಷಯ ಕೊಡ್ದ. ಇದಕ್ಕೆಲ್ಲ ನೇರ ಕಾರಣನ ವೀರೇಂದ್ರ ಹೆಗಡೆ. ನೇರ ಕಾರಣ ಅವ್ರೆ ಅಂದ್ರೆ ಧರ್ಮಸ್ಥಳ ಮುಖ್ಯಸ್ಥನೇ ನೇರ ಕಾರಣ. ಈಗ ಅಮ್ಮಗೆ ಏನಾರ ಜೀವಕ್ಕೆ ಹಾನಿ ಆದ್ರೆ ಯಾರು ಹೊಣೆ? ವೀರೇಂದ್ರ ಹೆಗಡೆನೆ ಹೊಣೆ. ಎಷ್ಟು ವರ್ಷದ ಹೋದ ಮಕ್ಕಳು? 12 ವರ್ಷ, 10 ವರ್ಷ, 7 ವರ್ಷ, 8 ವರ್ಷ ಹುಡುಗ. ಈ ಅಮ್ಮನ ಹೆಸರು ಆಫಿನಬಿ. ನೀವ್ ಯಜಮಾನ್ರಿ ಏನ್ ಆಗ್ಬೇಕು ಇವ್ರಿಗೆ? ತಂದೆ ಆಗ್ಬೇಕು, ನಾನ್ ತಮ್ಮ ಆಗ್ಬೇಕು. ನೀನು ತಮ್ಮ ಆಗ್ಬೇಕು. ನೀವೇನ್ ಆಗ್ಬೇಕಮ್ಮ? ಪಕ್ಕದ ಮನೆ ಅದ. ಎಷ್ಟು ಅವಮ್ಮನ ಅಳ್ಳಾಡ್ತಲ್ಲಮ್ಮ. ಅಷ್ಟು ಹಿಂಸೆ ಕೊಡ್ತಾರ. ಅಷ್ಟು ಗಲೀಜ್ ಮಾತಾಡ್ತಾರ. ಒಟ್ಟಿಗೆಲ್ಲ ಸಿಗ್ತಾರ, ಏನ್ ಸಿಗ್ತೀರ ನೀವು? ಸತ್ರೆ ಮನಾಗತಿ ಸಾಯಿರಿ ಅಂತಾರ. ಹಂಗಂದಕ್ಕೋಸ್ಕರ ಅವಮ್ಮ ವಿಷ ಕೊಡ್ತಾರೆ. ಅಂತ ಕೇಳ್ತೀವಿ ನಾವು, ಕಟ್ಟೋದಿಲ್ಲ ಅನ್ನಲ್ಲ. ಬ್ಲಾಕ್ ಲಿಸ್ಟ್ ಈಗ ಅವಮ್ಮಗೆ 3 ಮಕ್ಕಳು. ಹೆಣ್ಣೆಷ್ಟು? ಹೆಣ್ಮಕ್ಳು ಇಬ್ಬರು ಹೆಣ್ಮಕ್ಳು, ಒಬ್ಬನ ಗಂಡ್ಮಗ. 2 ಹೆಣ್ಮಕ್ಳು, 1 ಗಂಡು ಮಗ. ಅವರಿಗೆ ಮನೆ ಬಾಡಿಗೆ ಕಟ್ಟಾಗಲಿಲ್ಲ ಸರ್. ಅದಕ್ಕೆ ನಮ್ಮ ಮನೆಯಾಗ ನಾನು ಕರ್ಕೊಂಡ್ ಬಂದಿದ್ದೀನಿ. ಅವರೆಲ್ಲ ಮನೆ ಸಾಮಾನು ತಗೊಂಡು ದೇವ್ರದಿಂದ ಅವಮ್ಮ ಆರಾಮಾಗ್ಲಮ್ಮ. ಅಮ್ಮ ಆರಾಮಾದ್ಮೇಲೆ ಅವ್ರಿಗೆ ಸರಿಯಾದ ಪಾಠ ಕಲ್ಸನಂತ್ರಿ. ಅದಕ್ಕಿಂತ ಮುಂಚೆ ಏನಾರ ಅವಮ್ಮಗೆ ಆಯ್ತಂದ್ರೆ ಧರ್ಮಸ್ಥಳ ಸಂಘ ವೀರೇಂದ್ರ ಹೆಗಡೆನ ನೇರ ಹೊಣೆ ಅಂತ ನೀವ್ ಹೇಳ್ತಾ ಇದೀರಿ. ನೇರ ಹೊಣೆನ ಅವ್ರೆ. ಅವಮ್ಮ ಆರಾಮಾಗ್ರಿ ದೇವ್ರದಿಂದ. ಓಕೆ.